ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ವಿ PYQ ಸಿರೀಸ್ ಆಫ್ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ. ನೀವು KCETಗೆ ರೆಡಿ ಆಗ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ, ಈ ಸೆಷನ್, ಈ ಸೀರೀಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗಾಗಿ, ಕರೆಕ್ಟಾ? ಸೊ ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ನಾವು PYQs ನೋಡ್ತೀವಿ, ಜೊತೆಗೆ ಕಾನ್ಸೆಪ್ಟ್ ಕ್ಲಾರಿಟಿನೂ ನೋಡೋಣ. ಕಂಪ್ಲೀಟಾಗಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಈಚ್ ಕ್ವೆಶನ್ ಹೇಗೆ ಅಟೆಂಪ್ಟ್ ಮಾಡಬೇಕು, ಏನು ಅದಕ್ಕೆ ರಿಲೇಟೆಡ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಅನ್ನೋದು ಡೀಟೇಲ್ ಆಗಿ ಹೇಳಿರ್ತೀನಿ. ಸೊ ಈ ವಿಡಿಯೋನ ತಪ್ಪದೆ ಟಿಲ್ ದ ಎಂಡ್ ಯು ಶುಡ್ ವಾಚ್ ಆ್ಯಂಡ್ ಮೇಕ್ ಶೋರ್ ಯು ಶೇರ್ ದಿಸ್ ಲಿಂಕ್ ಆಫ್ ದಿಸ್ ವಿಡಿಯೋ ಟು ಆಲ್ ಯುವರ್ ಫ್ರೆಂಡ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ KCET, ರೈಟ್? ಸೊ ಇವತ್ತು ಸ್ಟಾರ್ಟ್ ಮಾಡ್ತಿದ್ವಿ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ದು PYQs. ಸೊ ವಿತೌಟ್ ಮೇಕಿಂಗ್ ಎನಿ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ. ಆ್ಯಂಡ್ ವಾಟ್ ಈಸ್ ಟುಡೇಸ್ ಟಾರ್ಗೆಟ್? ಏನಾಗಿರುತ್ತೆ? ನಾವಿಲ್ಲಿ ಯಾವ ಪರ್ಟಿಕ್ಯುಲರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಿದ್ದೀವಿ. ವಿ ಆರ್ ಗೋನ್ ಟು ಸಾಲ್ವ್ MCQs ರಿಲೇಟೆಡ್ ಟು ಎಲೆಕ್ಟ್ರೋಕೆಮಿಕಲ್ ಸೆಲ್, Faraday's law, electrolysis reaction and many other CT level questions, correct? So ಇಲ್ಲಿ ನಮ್ಮ ಹತ್ರ ಫಸ್ಟ್ ಕ್ವೆಶನ್ ನಿಮಗಾಗಿ. ಸೊ ಲೆಟ್ ಮೀ ರೀಡ್ ಔಟ್ ವಾಟ್ ಈಸ್ ದ ಕ್ವೆಶನ್ ಸೇಸ್. ಸೊ ಕ್ವೆಶನ್ ಏನು ಹೇಳುತ್ತೆ ಅಂತ ಫಸ್ಟ್ ನೋಡೋಣ, ಕರೆಕ್ಟಾ? ಸೊ ಏನಿದು? ಹೌ ಮೆನಿ ಕೂಲಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಆರ್ ರಿಕ್ವೈರ್ಡ್ ಫಾರ್ ಆಕ್ಸಿಡೇಷನ್ ಆಫ್ 1 mole ಆಫ್ ಆಕ್ಸಿಜನ್ ಟು ಡೈಆಕ್ಸಿಜನ್. ಸೊ 1 mole ಆಫ್ ವಾಟರ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಸೊ 1 mole ಆಫ್ ವಾಟರ್ನ ನಾವು ಆಕ್ಸಿಡೇಷನ್ ಮಾಡಿಸಿದ್ದೀವಿ. ಸೊ ವಾಟ್ ಈಸ್ ಆಕ್ಸಿಡೇಷನ್ ಅಲ್ವಾ? ಸೊ ನಮಗೆ ಫಸ್ಟ್ ಬೇಸಿಕ್ಸ್ ಗೊತ್ತಿರಬೇಕು. ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು, ಆ್ಯನೋಡ್ ಅಂದ್ರೇನು, ಕ್ಯಾಥೋಡ್ ಅಂದ್ರೇನು, ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಸೊ ಲೆಟ್ ಮಿ ಕ್ಲಿಯರ್. ಇಲ್ಲಿ ಆಕ್ಸಿಡೇಷನ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್, ಲಾಸ್ ಆಫ್ ಎಲೆಕ್ಟ್ರಾನ್, ಕರೆಕ್ಟಾ? ಇಷ್ಟು ನಿಮಗೆ ಗೊತ್ತಿರಬೇಕು. ಇಲ್ಲಿ ಏನಾಗ್ತಿದೆ? ಆಕ್ಸಿಡೇಷನ್ ಆಗ್ತಿದೆ. ಆಕ್ಸಿಡೇಷನ್ ಯಾವುದ್ರದ್ದು ಆಗ್ತಿದೆ? ಆಕ್ಸಿಡೇಷನ್ ವಾಟರ್ದು ಆಗ್ತಿದೆ, ಕರೆಕ್ಟಾ? ಸೊ ವಾಟರ್ ಏನಾಗ್ತಿದೆ? ಆಕ್ಸಿಡೇಷನ್ ಮಾಡ್ತಿದೆ. ಆಕ್ಸಿಡೇಷನ್ ಆಗ್ತಿದೆ ಅಂತ ಅಂದರೆ ಇಟ್ ಈಸ್ ಗೋನ್ ಟು ಲೂಸ್ ದಿ ಎಲೆಕ್ಟ್ರಾನ್. ಸೊ ಆಫ್ಟರ್ ಆಕ್ಸಿಡೇಷನ್ ವಾಟ್ ಈಸ್ ಹ್ಯಾಪನಿಂಗ್? ಇಟ್ ಈಸ್ ಕನ್ವರ್ಟಿಂಗ್ ಇನ್ ಟು ಡೈಆಕ್ಸಿಜನ್. ಡೈಆಕ್ಸಿಜನ್ ಅಂತ ಅಂದರೆ O2ನಾ, ಕರೆಕ್ಟಾ? O2 ಡೈಆಕ್ಸಿಜನ್, ರೈಟ್? ಸೊ ಇಲ್ಲಿ ಏನಾಗ್ತಿದೆ? ವಾಟರ್ ಈಸ್ ಕನ್ವರ್ಟಿಂಗ್ ಇನ್ ಟು O2 and obviously it is going to give out H plus ions and it is going to lose electrons as well. Electrons na release ಮಾಡುತ್ತೆ, ಲೂಸ್ ಮಾಡ್ಕೊಳ್ಳುತ್ತೆ, ಇನ್ ಶಾರ್ಟ್, ರೈಟ್? ಈಗ ನಾವು ಬ್ಯಾಲೆನ್ಸ್ ಆಗಿದೆ ಅದು ಇಲ್ಲ. ಇಲ್ಲಿ ನೋಡಿ 2 moles ಆಫ್ H2 ಇದೆ, ರೈಟ್? ಇಲ್ಲಿ 1 mole ಆಫ್ ವಾಟರ್ ತೊಗೊಂಡಿದ್ದೀವಿ ಅಲ್ವಾ? ಸೊ ಫಸ್ಟ್ ನಾವು ಬ್ಯಾಲೆನ್ಸ್ ಔಟ್ ಮಾಡೋಣ. ಇಲ್ಲಿ ಆಕ್ಸಿಜನ್ 2 ಇದೆ, ಸೊ ಐ ಶುಡ್ ಪುಟ್ 2 over here, right? And then 2 4 hydrogens are here, so I should balance out by writing 4 here, right? So ಇಲ್ಲಿ ಏನು ಗೊತ್ತಾಗ್ತಿದೆ ನನಗೆ? 2 moles ಆಫ್ ವಾಟರ್ನ ಕನ್ವರ್ಟ್ ಮಾಡಿದ್ದೀವಿ ಟು 1 mole ಆಫ್ ಡೈಆಕ್ಸಿಜನ್, 4 moles ಆಫ್ H plus ion, ಆ್ಯಂಡ್ ಇಲ್ಲಿ 4 moles ಆಫ್ H plus ಅಂದರೆ ಆಬ್ವಿಯಸ್ಲಿ 4 moles ಆಫ್ ಎಲೆಕ್ಟ್ರಾನ್ಸಾ, 4 moles ಆಫ್ ಎಲೆಕ್ಟ್ರಾನ್ಸಾ, ರೈಟ್? ಸೊ 4 moles ಆಫ್ ಎಲೆಕ್ಟ್ರಾನ್ಸ್ ನಮಗೆ ರಿಲೀಸ್ ಆಗ್ತಿದೆ, ಲಾಸ್ ಆಗ್ತಿದೆ. 2 moles ಆಫ್ ವಾಟರು ನಮಗೆ 4 moles ಆಫ್ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೋತಿದೆ, ಕರೆಕ್ಟಾ? ಎಸ್. ಈಗ ನಮ್ಮ ಕ್ವೆಶನ್ನ ತಿರ್ಗಾ ನೋಡೋಣ. ಹೌ ಮೆನಿ ಕೂಲಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಆರ್ ರಿಕ್ವೈರ್ಡ್ ಫಾರ್ ಆಕ್ಸಿಡೇಷನ್ ಆಫ್ 1 mole ಆಫ್ ವಾಟರ್ ಟು ಡೈಆಕ್ಸಿಜನ್? ಅವ್ರು ನಮಗೆ 1 mole ಕೇಳಿದ್ದಾರೆ. ನಮ್ಮ ಹತ್ರ ಇರೋದೇನು? 2 moles. ಸೊ ಸಿಂಪಲ್, ಇದನ್ನು ನಾವು ಡಿವೈಡ್ ಮಾಡೋಣ 2 ಇಂದ. ಆಗ ನಮಗೆ 1 mole ಸಿಗುತ್ತಾ? ಇದು ನಾನು ಡಿವೈಡೆಡ್ ಬೈ 2 ಮಾಡ್ತೀನಿ. ಸೊ ನಮಗೇನು ಗೊತ್ತಾಯಿತು? 1 mole ಆಫ್ ವಾಟರ್ ಈಸ್ ಆಕ್ಸಿಡೈಸ್ಡ್ ಬೈ ಲೂಸಿಂಗ್ 2 moles ಆಫ್ ಎಲೆಕ್ಟ್ರಾನ್ಸ್. ಎಸ್. ಸೊ 2 moles ಆಫ್ ವಾಟರ್ ನಮಗೆ 4 moles ಆಫ್ ಎಲೆಕ್ಟ್ರಾನ್ಸ್ ಹೊರಗಡೆ ಆಗ್ತಿದೆ ಅಂತ ಅಂದರೆ 1 mole ಎಷ್ಟು ಕೊಡುತ್ತೆ? 2 moles ಆಫ್ ಎಲೆಕ್ಟ್ರಾನಾ? ಆದರೆ ಅಲ್ಲಿ ನಮಗೆ ಆಪ್ಷನ್ಸು ಕೂಲಮ್ಸಲ್ಲಿ ಕೊಟ್ಟಿದ್ದಾರೆ, ರೈಟ್? ದೇ ಹ್ಯಾವ್ ಗಿವನ್ ಔಟ್ ಆಪ್ಷನ್ಸ್ ಇನ್ ಟರ್ಮ್ಸ್ ಆಫ್ ಕೂಲಮ್ಸ್. ಸೊ ವಿ ನೀಡ್ ಆನ್ಸರ್ ಆಲ್ಸೋ ಇನ್ ಕೂಲಮ್, ರೈಟ್?
ಸೊ ವಿ ನೀಡ್ ಟು ಕನ್ವರ್ಟ್ ದಿಸ್ ಮೋಲ್ಸ್ ಆಫ್ ಎಲೆಕ್ಟ್ರಾನ್ ಇನ್ ಟು ಕೂಲಮ್ಸ್. ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಿರಬೇಕು, ವಿ ನೋ ದ್ಯಾಟ್ ಏನು ಗೊತ್ತಿರಬೇಕು ನಮಗೆ ಏನು ಗೊತ್ತಿರಬೇಕು, 1 mole of electron is equal to 96500 of coulombs. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಏನು ಗೊತ್ತಿರಬೇಕು, 1 mole of electron 96500 ಕೂಲಮ್ಗೆ ಈಕ್ವಲ್ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಕರೆಕ್ಟ್? ಹಾಗಾದರೆ ತುಂಬ ಸಿಂಪಲ್. 1 mole of electron ಎಷ್ಟಕ್ಕೆ ಈಕ್ವಲ್ ಆಗಿದೆ ಅಂತ ಅಂದರೆ 2 mole ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. ಸಿಂಪಲ್, ಜಸ್ಟ್ ಮಲ್ಟಿಪ್ಲೈ 2 to this particular number 96500 ಕೂಲಮ್ಗೆ ಮಲ್ಟಿಪ್ಲೈ ಮಾಡೋಣ. ಓಕೆ, ಇದು ಮಲ್ಟಿಪ್ಲೈ ಮಾಡಿ ಆ್ಯಂಡ್ ಆನ್ಸರ್ ಏನಾಗಿರುತ್ತೆ, ಆನ್ಸರ್ ನಮಗೆ 19300 ಕೂಲಮ್ಸ್ ಬರ್ತಿದೆ. ಕರೆಕ್ಟ್? ಸೊ ಈಗ ನಮಗೆ ಈ ನಂಬರ್ನ ಕನ್ವರ್ಟ್ ಮಾಡೋಣ ಅಲ್ವಾ. ಸೊ ಇದನ್ನು ನಾವು 10 ಪವರಲ್ಲಿ ಬೇಕಾಗಿದೆ. ಸೊ ಈ ನಂಬರ್ ನಮಗೆ 10 ಪವರಲ್ಲಿ ಬರೀಬೇಕು ಅಂತಂದರೆ ನಾವೇನಂತ ಬರಿಬೋದು, ಜಸ್ಟ್ ಶಿಫ್ಟ್ ದ ಪಾಯಿಂಟ್. ಹಿಯರ್ ವಿ ಹ್ಯಾವ್ ಅ ಡೆಸಿಮಲ್ ಪಾಯಿಂಟ್, ರೈಟ್? ಸೊ 1 2 3 4 5 ವಿ ಆರ್ ಕ್ರಾಸಿಂಗ್ 5 digits. 1.93 into 10 power 5 digits ಕ್ರಾಸ್ ಮಾಡಿದಲ್ಲ, ಸೊ 10 power 5 ಕೂಲಮ್ಸ್. ಸೊ ಯಾವುದು ರೈಟ್ ಆನ್ಸರ್ ಆಗಿದೆ ನೀವೇ ಚೆಕ್ಔಟ್ ಮಾಡ್ತೀರಾ? ಎಸ್, ಇಲ್ಲಿ 10 power 5 ಇಲ್ಲಿದೆ, ಇಲ್ಲಿ 19 ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ಗೋನ್ ಟು ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ ನಿಮ್ಮ ಸ್ಕ್ರೀನಲ್ಲಿ. ವೈಲ್ ಚಾರ್ಜಿಂಗ್ ದ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಅವ್ರು ಏನು ಕೇಳ್ತಿದ್ದಾರೆ, ಯಾವುದು ಕರೆಕ್ಟ್ ಆಗಿದೆ ಅಂತ. ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಓವರ್ ಹಿಯರ್? ಸೊ ಇನ್ನೊಂದೇನು ಮೆನ್ಷನ್ ಮಾಡಿದ್ದಾರೆ, ಚಾರ್ಜಿಂಗ್, ರೈಟ್? ಸೊ ಈಗ ನಿಮಗೆ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಬಗ್ಗೆ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಬಗ್ಗೆ ಗೊತ್ತಿರಬೇಕು. ಅದರಲ್ಲಿ ಏನು ಗೊತ್ತಿರಬೇಕು, ಆ್ಯನೋಡಲ್ಲಿ ಏನಾಗ್ತಿದೆ, ಕ್ಯಾಥೋಡಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿರಬೇಕು. ಯಾವ ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗ್ತಿದೆ ಅನ್ನೋದು ಗೊತ್ತಿರಬೇಕು. ಕರೆಕ್ಟಾ? ಸೊ ಈಗ ನಮಗೆ ಗೊತ್ತಿರಬೇಕು ಅಂತ ಅಂದರೆ ಇಲ್ಲಿ ನೋಡೋಣ ಏನು ಬೇಕು, ನಮ್ಗೆ ಏನು ಗೊತ್ತಿರಬೇಕು ಅನ್ನೋದು ಗೊತ್ತಿರಬೇಕಲ್ವಾ. ಇಲ್ಲಿ ಅವ್ರು ಕೇಳಿರೋದು ವಿಚ್ ಇಸ್ ಕರೆಕ್ಟ್ ಅನ್ನೋದು. ಕರೆಕ್ಟ್? ಸೊ ವಿಚ್ ಇಸ್ ಕರೆಕ್ಟ್ ಅನ್ನೋದು ಗೊತ್ತಿರಬೇಕಂದ್ರೆ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಇಲ್ಲಿ ಇನ್ನೊಂದು ಚಾರ್ಜಿಂಗ್ ಅನ್ನೋದು ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ನಮಗೆ 2 ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಒಂದು, ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಡಿಸ್ಚಾರ್ಜ್ ಆದಾಗ ಆ್ಯನೋಡಲ್ಲಿ ಏನು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಕ್ಯಾಥೋಡಲ್ಲಿ ಏನು ರಿಯಾಕ್ಷನ್ ಆಗ್ತಾ ಇರೋದು ಅನ್ನೋದು ಗೊತ್ತಿರಬೇಕು. ಇನ್ನೊಂದು, ಚಾರ್ಜಿಂಗ್ ಮಾಡೋ ಟೈಮಲ್ಲಿ ಆ್ಯನೋಡಲ್ಲಿ ಏನಾಗ್ತಿದೆ, ಕ್ಯಾಥೋಡಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿರಬೇಕು ಅಲ್ವಾ. ಸೊ ಈಗ ಅವ್ರು ಕೇಳಿರೋದೇನು, ಚಾರ್ಜಿಂಗ್. ಸೊ ಫಸ್ಟು ನಾವು ಡಿಸ್ಚಾರ್ಜಿಂಗಲ್ಲಿ ಏನಾಗ್ತಿದೆ, ಆಮೇಲೆ ಚಾರ್ಜಿಂಗಲ್ಲಿ ಏನಾಗ್ತಿದೆ, ಎರಡು ನೋಡೋಣ. ಕರೆಕ್ಟ್? ಸೊ ಇಲ್ಲಿ ಡಿಸ್ಚಾರ್ಜಿಂಗಲ್ಲಿ ಯಾವಾಗ, ಡಿಸ್ಚಾರ್ಜ್ ಅಂದರೆ ಏನು ಕಾನ್ಸೆಪ್ಟ್? ಸಿಂಪಲ್, ಕೆಮಿಕಲ್ ನಮ್ಮ ಹತ್ರ ಏನಿದೆ, ಲೆಡ್ ಸ್ಟೋರೇಜ್ ಬ್ಯಾಟ್ರಿಯಲ್ಲಿ ಕೆಮಿಕಲ್ ಇದೆ ಅಲ್ವಾ, ಅದು ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್, ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಆಗ ಅದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ, ರೈಟ್? ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಆಗ್ತಿದೆ. ಸೊ ಅಲ್ಲಿ ನಾವು ಡಿಸ್ಚಾರ್ಜ್ ಆಗ್ತಿದೆ ಅನ್ನೋದು ಹೇಳ್ತಿದ್ವಿ. ಸೊ ಚಾರ್ಜಿಂಗ್ ಅಂದರೆ ಏನು, ಯಾವಾಗ ಈ ಪರ್ಟಿಕ್ಯುಲರ್ ಬ್ಯಾಟ್ರಿನ ನಾನು ಚಾರ್ಜಲ್ಲಿ ಹಾಕ್ತೀನಿ, ಮೀನ್ಸ್ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀನಿ, ಆಗ ಅದು ರಿವರ್ಸ್ ರಿಯಾಕ್ಷನ್ ಮಾಡಿಕೊಡುತ್ತೆ ಅಲ್ವಾ. ಸೊ ಚಾರ್ಜಿಂಗ್ ಅಂದರೆ ಅಲ್ಲಿ ರಿವರ್ಸ್ ರಿಯಾಕ್ಷನ್ ಆಗ್ತಿದೆ. ನೀವೇನಿಲ್ಲಿ ಆ್ಯನೋಡ್ ಕ್ಯಾಥೋಡಲ್ಲಿ ನೋಡ್ತೀರಾ, ಅದೇ ರಿವರ್ಸ್ ರಿಯಾಕ್ಷನ್ ನಿಮಗೆ ಚಾರ್ಜಿಂಗಲ್ಲಿ ನೋಡ್ತೀರಾ. ಕರೆಕ್ಟ್? ಸೊ ಈಗ ಚಾರ್ಜಿಂಗ್ ಮೀನ್ಸ್ ನಾವು ತಿರ್ಗಾ ರಿವರ್ಸ್ ರಿಯಾಕ್ಷನ್ ಮಾಡ್ತಿದ್ದೀವಿ, ಎಲೆಕ್ಟ್ರಿಸಿಟಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಅದು ರೀಚಾರ್ಜ್ ಆದಮೇಲೆ, ಮೀನ್ಸ್ ಚಾರ್ಜ್ ಕಂಪ್ಲೀಟ್ ಆದಮೇಲೆ ತಿರ್ಗಾ ಅದನ್ನು ನಾವು ಯೂಸ್ ಮಾಡ್ಬೋದಾ. ಸೊ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಇಸ್ ಎಕ್ಸಾಂಪಲ್ ಆಫ್ ಸೆಕೆಂಡರಿ ಬ್ಯಾಟ್ರಿ, ನಿಮಗೆ ಗೊತ್ತಿದೆ ಅಲ್ವಾ. ಓಕೆ, ಸೊ ಈಗ ರಿಯಾಕ್ಷನಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಡಿಸ್ಚಾರ್ಜಲ್ಲಿ ನಮ್ಮ ಹತ್ರ ಲೆಡ್ ಆಕ್ಸೈಡ್ ಇರುತ್ತೆ, ಇನ್ನೊಂದು ಲೆಡ್ ಇರುತ್ತೆ. ಲೆಡ್ ಆಕ್ಸೈಡು ರೆಡ್ಯೂಸ್ ಆಗ್ತಾ ಇರುತ್ತೆ, ಲೆಡ್ ರೆಡ್ಯೂಸ್ ಆಗಿಬಿಟ್ಟು ಲೆಡ್ ಸಲ್ಫೇಟ್ ಕೊಡುತ್ತೆ. ಇದು ಆಕ್ಸಿಡೈಸ್ ಆಗಿಬಿಟ್ಟು ನಮಗೆ ಲೆಡ್ ಸಲ್ಫೇಟ್ ಕೊಡುತ್ತೆ. ಓಕೆ, ಸೊ ಈಗ ಅದನ್ನು ನಾನು ಚಾರ್ಜ್ ಮಾಡಿದಾಗ ಏನಾಗಬೇಕು, ರಿವರ್ಸ್ ರಿಯಾಕ್ಷನ್ ಆಗಬೇಕು. ಲೆಡ್ ಸಲ್ಫೇಟು ಲೆಡ್ ಆಕ್ಸೈಡ್ ಆಗಬೇಕು, ಇದರಲ್ಲಿ
ಲೆಡ್ ಸಲ್ಫೇಟು ಲೆಡ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಇಲ್ಲಿ ಚಾರ್ಜ್ ಮಾಡೋ ಟೈಮಲ್ಲಿ ಮೀನ್ಸ್ ಬೈ ಚಾರ್ಜಿಂಗ್ ನಮಗೆ ಆ್ಯನೋಡಲ್ಲಿ ಲೆಡ್ ಸಲ್ಫೇಟ್ ನಮಗೇನು ಕೊಡುತ್ತೆ, ಲೆಡ್ ಸಲ್ಫೇಟ್ ರೆಡ್ಯೂಸ್ ಆಗಿಬಿಟ್ಟು ಇಟ್ ಈಸ್ ರೆಡ್ಯೂಸ್ಡ್ ಟು lead. Okay, and here in cathode the lead sulfate is oxidized to lead oxide. Okay, so PbO2 ಆಗಿ ಕನ್ವರ್ಟ್ ಆಗ್ತಿದೆ. ಈಗ ಆಪ್ಷನ್ಸ್ ನೋಡೋಣ ಯಾವುದು ಕರೆಕ್ಟ್ ಆಗಿದೆ ಅಂತ. ಕರೆಕ್ಟ್. ಸೊ ಆಪ್ಷನ್ ಎ ಅಲ್ಲಿ ಏನು ಹೇಳ್ತಿದ್ದಾರೆ, ಲೆಡ್ ಸಲ್ಫೇಟ್ ಆನ್ ಕ್ಯಾಥೋಡ್ ಇಸ್ ರೆಡ್ಯೂಸ್ ಟು ಲೆಡ್. ಸೊ ಕ್ಯಾಥೋಡಲ್ಲಿ ಲೆಡ್ ಸಲ್ಫೇಟು ಲೆಡ್ ಆಗಿ ಕನ್ವರ್ಟ್ ಆಗ್ತಿದೆ. ಲೆಡ್ ಸಲ್ಫೇಟು ಲೆಡ್ ರೆಡ್ಯೂಸ್ ಆಗ್ತಿದೆಯಾ ಲೆಡ್ ಆಗಿ? ಇದು ನಮಗೆ ಕ್ಯಾಥೋಡಲ್ಲಿ ಆಗ್ತಿಲ್ಲ, ಅದು ಆಗ್ತಿರೋದು ಆ್ಯನೋಡಲ್ಲಿ. ಸೊ ದಿಸ್ ಇಸ್ ರಾಂಗ್. ಲೆಡ್ ಸಲ್ಫೇಟ್ ಆನ್ ಆ್ಯನೋಡ್ ಈಸ್ ಆಕ್ಸಿಡೈಸ್ ಟು ಲೆಡ್ ಆಕ್ಸೈಡ್. ಇದು ಆ್ಯನೋಡಲ್ಲಿ ಆಗ್ತಿದೆಯಾ? ಇಲ್ಲ, ಇದು ಕ್ಯಾಥೋಡಲ್ಲಿ ಆಗ್ತಿದೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಇಲ್ಲಿ ಲೆಡ್ ಸಲ್ಫೇಟ್ ಆನ್ ಆ್ಯನೋಡ್ ಈಸ್ ರೆಡ್ಯೂಸ್ ಟು ಲೆಡ್. ಎಸ್, ಇಲ್ಲಿ ನೋಡಿ ಏನು ಬರ್ತಿದೆ, ಲೆಡ್ ಸಲ್ಫೇಟ್ ಇಸ್ ರೆಡ್ಯೂಸ್ ಟು ಲೆಡ್, ಅಲ್ಲಿ ಆ್ಯನೋಡಲ್ಲಿ ಆಗ್ತಿರೋದು. ಸೊ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ ಥರ್ಡ್ ಕ್ವೆಶನ್. ಸೊ ಹಿಯರ್ ವಿ ಹ್ಯಾವ್ ಇನ್ H2O2 ಫ್ಯೂಯಲ್ ಸೆಲ್ ದ ರಿಯಾಕ್ಷನ್ ಅಕರಿಂಗ್ ಅಟ್ ಕ್ಯಾಥೋಡ್ ಇಸ್. ತುಂಬ ಸಿಂಪಲ್ ಕ್ವೆಶನ್ ಕೇಳಿದ್ದಾರೆ. H2O2 ಫ್ಯೂಯಲ್ ಸೆಲ್ಲಲ್ಲಿ ಏನಾಗ್ತಿದೆ ಅನ್ನೋದು, ಕ್ಯಾಥೋಡಲ್ಲಿ ಏನಾಗ್ತಿದೆ, ಆ್ಯನೋಡಲ್ಲಿ ಏನಾಗ್ತಿದೆ ಅನ್ನೋದು ಕ್ವೆಶನ್ ಜನರಲ್ ಆಗಿ ರೈಸ್ ಆಗ್ತಾ ಇರುತ್ತೆ. ಕರೆಕ್ಟ್. ಸೊ ಇಲ್ಲಿ ಕ್ಯಾಥೋಡಲ್ಲಿ ಏನಾಗಬೇಕು, ಕ್ಯಾಥೋಡಲ್ಲಿ ರಿಡಕ್ಷನ್ ಆಗಬೇಕು. ಏನಾಗಬೇಕು? ರಿಡಕ್ಷನ್. ಸೊ ರಿಡಕ್ಷನ್ ಅಂದರೆ ಏನು? ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಗೇನ್ ಆಫ್ ಎಲೆಕ್ಟ್ರಾನ್ ಅಂತ ಅಂದರೆ ಎಲ್ಲಿ ಗೇನ್ ಆಗ್ತಿದೆ, ಗೇನ್ ಯಾವುದಕ್ಕಾಗ್ತದೆ, ಈ ರಿಡಕ್ಷನ್ ಏನು ನಾವು ಮಾಡ್ತೀವಿ ಇಲ್ಲಿ, ಆಕ್ಸಿಜನು ರಿಡಕ್ಷನ್ ಆಗುತ್ತೆ, ಹೈಡ್ರೋಜನ್ನು ಆಕ್ಸಿಡೇಷನ್ ಆಗುತ್ತೆ. ರೈಟ್. ಸೊ ಹೈಡ್ರೋಜನು ಆಕ್ಸಿಡೈಸ್ ಆಗುತ್ತೆ, ಆಕ್ಸಿಜನ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ರೆಡ್ಯೂಸ್ ಆಗ್ತಿರೋದು ಆಪ್ಷನ್ 1ಅಲ್ಲಿ ನೋಡ್ಬೋದು. ಆಕ್ಸಿಜನ್ ಇದೆ, 4 ಎಲೆಕ್ಟ್ರಾನ್ಸ್ನ ತಗೊಂಡು ಇಟ್ ಈಸ್ ಅಂಡರ್ಗೋಯಿಂಗ್ ರಿಡಕ್ಷನ್. ರೈಟ್. ಸೊ ಇಟ್ ಈಸ್ ಅಂಡರ್ಗೋಯಿಂಗ್ ರಿಡಕ್ಷನ್ ಆ್ಯಂಡ್ ಇಟ್ ಇಸ್ ಫಾರ್ಮಿಂಗ್ OH ಮೈನಸ್ ಅಯನ್. ರೈಟ್. ಸೊ ತುಂಬ ಸಿಂಪಲ್ ಆಗಿ ಕ್ವೆಶನ್ ಕೇಳಿದ್ದಾರೆ, ಈಸಿಯಾಗಿ ಅಟೆಂಪ್ಟ್ ಮಾಡ್ಬೋದಲ್ವಾ. ಸೊ ಲೆಟ್ಸ್ ಸಿ ಆರ್ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಇನ್ ಗ್ಯಾಲ್ವಾನಿಕ್ ಸೆಲ್. ಇದು ಗ್ಯಾಲ್ವಾನಿಕ್ ಸೆಲ್ ಅಂದರೆ ಏನಪ್ಪ? ಗ್ಯಾಲ್ವಾನಿಕ್ ಸೆಲ್ಲು ಗೊತ್ತಿದೆ, ಇಟ್ಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಇಲ್ಲಿ ಏನಾಗುತ್ತೆ, ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಮಾಡ್ತೀವಿ. ರೈಟ್. ಸೊ ಇಲ್ಲಿ ಸಿಂಪಲ್ ಥಿಂಗ್ ಕ್ವೆಶನ್ ಏನು ಕೇಳಿದ್ದಾರೆ, ವಿಚ್ ಈಸ್ ಇನ್ಕರೆಕ್ಟ್ ಅನ್ನೋದು ಕೇಳಿದ್ದಾರೆ, ಯಾವ್ದು ರಾಂಗ್ ಆಗಿದೆ ಅನ್ನೋದು ಕೇಳಿದ್ದಾರೆ. ಸೊ ನಮಗೆ ಬೇಸಿಕ್ ಏನು ಗೊತ್ತಿರಬೇಕು, ಒಂದು ಗ್ಯಾಲ್ವಾನಿಕ್ ಸೆಲ್ಲಲ್ಲಿ ಆ್ಯನೋಡಲ್ಲಿ ಏನಾಗ್ತಿದೆ, ಕ್ಯಾಥೋಡಲ್ಲಿ ಏನಾಗ್ತಾ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಆ್ಯನೋಡಲ್ಲಿ ಏನಾಗುತ್ತೆ, ಕ್ಯಾಥೋಡಲ್ಲಿ ರಿಡಕ್ಷನ್ ಆಗುತ್ತೆ ಅಂತ ಅಂದರೆ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ಕ್ಯಾಥೋಡಲ್ಲಿ ರಿಡಕ್ಷನ್ ಆಗುತ್ತೆ ಅಂತ, ಹಾಗಾದರೆ ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ ಅಂತ. ಕರೆಕ್ಟ್. ಸೊ ಹೌ ಟು ರಿಮೆಂಬರ್ ದಿಸ್? ಐ ಹ್ಯಾವ್ ಅ ಟ್ರಿಕ್ ಫಾರ್ ಯು. ರೆಡ್ ಕ್ಯಾಟ್. ಕ್ಯಾಟ್ ಗೊತ್ತಲ್ಲ, ರೆಡ್ ಕ್ಯಾಟ್. ಸೊ ಯಾವ ಕಲರ್ ಕ್ಯಾಟ್ ಇದೆ? ರೆಡ್ ಕ್ಯಾಟ್. ಸೊ ನಾನು ಯಾಕೆ ಹೇಳ್ತಿದ್ದೀನಿ ರೆಡ್ ಕ್ಯಾಟ್? ರೆಡ್ ಇಂಡಿಕೇಟ್ಸ್ ರಿಡಕ್ಷನ್, ಕ್ಯಾಟ್ ಇಂಡಿಕೇಟ್ಸ್ ಕ್ಯಾಥೋಡ್. ಸೊ ಕ್ಯಾಥೋಡಲ್ಲಿ ಏನಾಗಬೇಕು, ರಿಡಕ್ಷನ್ ಆಗಬೇಕು. ಆ್ಯಂಡ್ ಹಾಗಾದರೆ ಇದಕ್ಕೇನು ನೆಮೋನಿಕ್ ಇದೆ, ಆ್ಯನ್ ಆಕ್ಸ್. ಆ್ಯನ್ ಇಂಡಿಕೇಟ್ಸ್ ಆ್ಯನೋಡ್, ಆಕ್ಸ್ ಇಂಡಿಕೇಟ್ ಆಕ್ಸಿಡೇಷನ್. ತುಂಬ ಇಂಪಾರ್ಟೆಂಟ್ ಟ್ರಿಕ್ ಆಗಿರೋದ್ರಿಂದ ಡೋಂಟ್ ಫರ್ಗೆಟ್ ದಿಸ್, ವೆರಿ ಇಂಪಾರ್ಟೆಂಟ್. ರೈಟ್. ಸೊ ಆ್ಯನ್ red cat. Anox, red cat. Okay. So ಇಲ್ಲಿ oxidation occur at anode. Option A ಏನು ಹೇಳ್ತಿದೆ, oxidation occurs at anode. Is that right? Oxidation occur at anode. Yes, it is right.
Reduction occur at cathode. Yes, this is also right. The electrode at which electrons are gained is called cathode. Cathode ಅಲ್ಲಿ ಏನಾಗ್ತಿದೆ, gain of electron. Is that right? Reduction ಅಂದ್ರೆ ಏನು? gain of electron ಅಲ್ವಾ? gain of electron ಅಲ್ವಾ? ಹಾಗಾದ್ರೆ cathode ಅಲ್ಲಿ ಏನಾಗಬೇಕು? gain of electron. So this is also right. So last one ನೋಡೋಣ. The electron at which electrons are lost is called cathode. Is this right? Cathode ಅಲ್ಲಿ loss of electron ಅಂತ ಹೇಳಿದ್ದಾರೆ. Loss of electron ಅಂದ್ರೆ ಏನು? Oxidation ಅಲ್ವಾ? So oxidation ಅಲ್ವಾ? Loss of electron ಅಂತ ಅಂದರೆ oxidation, right? So ಇಲ್ಲಿ ಅವರು cathode ಅಲ್ಲಿ ಆಗ್ತಿದೆ ಅಂತ ಹೇಳಿಬಿಟ್ಟಿದ್ದಾರೆ. But the right one is no. So ಯಾವ್ದು ರಾಂಗ್ ಆಗಿದೆ? This one is wrong. ಸೊ ಇಲ್ಲಿ ಅವ್ರು ಕ್ವಶನ್ ಏನು ಕೇಳಿದ್ದಾರೆ, ವಿಚ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರೈಟ್? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅ ಸೆಕೆಂಡರಿ ಸೆಲ್ ಇಸ್ ಒನ್ ವಿಚ್ ಕ್ಯಾನ್ ಬಿ ರೀಚಾರ್ಜ್ಡ್. ಸೆಲ್ಲಲ್ಲಿ 2 ಟೈಪ್ಸ್ ಇದೆ ಅಂತ ನಾನು ಹೇಳಿದೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಲ್. ಪ್ರೈಮರಿ ಸೆಲ್ ಅಂದರೆ ಏನು, ಯಾವ ಟೈಪ್ ಇರುತ್ತೆ? ಪ್ರೈಮರಿ ಸೆಲ್ ಅಂತ ಅಂದರೆ ಒಂದು ಸತಿ ಯೂಸ್ ಮಾಡಾದ್ಮೇಲೆ ಆ ಸೆಲ್ ತಿರ್ಗಿ ಯೂಸ್ ಮಾಡೋಕ್ಕಾಗಲ್ಲ, ರೈಟ್? ಸೆಕೆಂಡರಿ ಸೆಲ್ ಅಂತ ಅಂದರೆ ರೀಚಾರ್ಜ್ ಮಾಡಿ ವಿ ಕ್ಯಾನ್ ಯೂಸ್ ಅಗೇನ್ ಆ್ಯಂಡ್ ಅಗೇನ್, ರೈಟ್? ಸೊ ಪ್ರೈಮರಿ ಸೆಲ್ ವಿ ಕಾಂಟ್ ರೀಚಾರ್ಜ್ ಆರ್ ವಿ ಕಾಂಟ್ ಚಾರ್ಜ್ ಇಟ್ and can't be used again. Once used, it is done. Use and throw, right? Rechargeable anta andre we can reverse the reaction and use it again. So ಸ್ವಲ್ಪ ಮುಂಚೆ ಒಂದು ಎಕ್ಸಾಂಪಲ್ ಇತ್ತು, lead storage battery which is also a secondary cell. ಈಗ ಇಲ್ಲಿ ಏನು ಕೇಳಿರೋದು, secondary cell is one which can be recharged. Yes, this is right. Which can be recharged by passing current through it in the same direction. Okay. So ಇಲ್ಲಿ ನಮಗೆ which cannot be recharged ಇದೊಂದು ರಾಂಗ್ ಅಂತ ಇದೆ. This can be recharged, this can be recharged. ಆದರೆ ಇಲ್ಲಿ ಇನ್ನೊಂದು ಒಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ನಾವು ಯಾವಾಗ ರೀಚಾರ್ಜ್ ಮಾಡ್ತೀವಿ ಆಗ ನಾವು ಕರೆಂಟು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಮಾಡಬೇಕು, ಆಗ ಅದನ್ನು ರೀಚಾರ್ಜ್ ಮಾಡಬಹುದು. So here the right answer is going to be option C. Secondary cell is a cell which can be recharged by passing current through it in the opposite direction. So current na opposite direction alli ನಾವು ಕೊಟ್ಬಿಟ್ಟು ಇದನ್ನ ರೀಚಾರ್ಜ್ ಮಾಡ್ತೀವಿ, right? Okay. The next question ನಿಮ್ಮ ಸ್ಕ್ರೀನ್ ಅಲ್ಲಿದೆ. Okay. So ಏನು ಕ್ವೆಶ್ಚನ್ ಇದು? The amount of current in Faraday required for the reduction of 1 mole of Cr2O7 2 minus ions to Cr3 plus is. So ಅವರು ಏನು ಕೇಳಿದ್ದಾರೆ, we have to find out the amount of current. Okay. In Faraday ನಮ್ಗೆ ಅವ್ರಿಗೆ ಕೂಲಂಬ್ಸ್ ಅಲ್ಲಿ ಕೇಳಿಲ್ಲ, ಅವ್ರು ಫ್ಯಾರಡೆ ಅಲ್ಲಿ ಕೇಳಿದ್ದಾರೆ. Required for the reduction of 1 mole of Cr2O7 ion to Cr3 plus. Cr2O7 2 minus ಇನ್ನು ನಾವೇನು ಮಾಡ್ತೀವಿ Cr3 ಪ್ಲಸ್ ಹಾಗೆ ಕನ್ವರ್ಟ್ ಮಾಡ್ತೀವಿ. ಸೊ ಈ ಥರ ಕ್ವಶನ್ಗೆ ಸಿಂಪಲಾಗಿ ಹೇಳ್ತೀನಿ, ಏನು ಮಾಡಬೇಕಾಗುತ್ತೆ, ಫಸ್ಟು ಇಲ್ಲಿರೋ ಕ್ರೋಮಿಯಮ್ದು ಚಾರ್ಜ್ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡ್ತೀರಾ? ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಹಿಯರ್ Cr2 ಕ್ರೋಮಿಯಮ್ ಇದೆ ಅಲ್ವಾ, ಸೊ 2x ಅಂತ ಹಾಕೋಬೋದಾ? ಎಸ್. ಓಕೆ. ಎಷ್ಟು ಆಕ್ಸಿಜನ್ ಇದೆ? 7 ಇದೆ. ಆಕ್ಸಿಜನ್ದು ಚಾರ್ಜ್ ಏನಾಗಿರುತ್ತಪ್ಪ? -2 ಚಾರ್ಜ್ ಆಗಿರುತ್ತೆ, ನಮಗೆ ಗೊತ್ತಿದೆ. ಸೊ ನಾನೇನು ಮಾಡ್ತೀನಿ, ಇಂಟು -2 ಅಂತ ಬರ್ತೀನಿ ಈಕ್ವಲ್ಸ್ ಇಲ್ಲಿ ಓವರಾಲ್ ಈ ಪರ್ಟಿಕ್ಯುಲರ್ ಅಯೊಂದು ಚಾರ್ಜ್ ಓವರಾಲ್ ಚಾರ್ಜ್ ಏನಾಗಿದೆ -2 ಇರೋದ್ರಿಂದ ಈಕ್ವಲ್ಸ್ -2 ಅಂತ ಬರ್ತೀನಿ. ಈಗ ಸಿಂಪಲ್ ಆಗಿ ಮ್ಯಾಥ್ಸ್ ಹೇಗೆ ಮಾಡ್ತೀರಾ, ಮ್ಯಾಥ್ಸ್ ಹೇಗೆ ಸಾಲ್ವ್ ಮಾಡ್ತೀರಲ್ಲ ಹಾಗೆ ಮಾಡಬೇಕಾಗಿರೋದು. 7 2s are 14, ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ಕೊಂಡಿದ್ದೀನಿ, -14 2x ಅಂತ ಹಾಗೆ ಬರೆದಿದ್ದೀನಿ ಈಕ್ವಲ್ಸ್ -2. ಲೆಟ್ಸ್ ಸಾಲ್ವ್ ದಿಸ್. ಇಫ್ ಐ ಟೇಕ್ ದಿಸ್ ಓವರ್ ಹಿಯರ್, ವಾಟ್ ಹ್ಯಾಪನ್ಸ್? ಮೈನಸ್ ಬಿಕಮ್ಸ್ ಪ್ಲಸ್. ಸೊ ಪ್ಲಸ್ 14 -2 ಡಿವೈಡೆಡ್ ಬೈ 2. ಓಕೆ. ಸೊ ಇದನ್ನು ಸಾಲ್ವ್ ಮಾಡ್ತೀರಾ. 14 - 2 ಏನು? 12 ಡಿವೈಡೆಡ್ ಬೈ 2 6.
ಏನಾಗಿದೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಹಿಯರ್. ಇಲ್ಲಿ ಏನು, ಇಲ್ಲಿ +3 ಫಾರ್ಮಲ್ಲಿದೆ. ಸೊ ಏನಾಗ್ತಿದೆ, +6 +3 ಆಗಾಗ್ತಿದೆ. ಮೀನ್ಸ್ ಇಟ್ ಈಸ್ ಅಂಡರ್ಗೋಯಿಂಗ್ ರಿಡಕ್ಷನ್ ಆಗ್ತಿದೆ ಅಂತ ನಮಗೆ ಗೊತ್ತಿದೆ. ಸೊ ರಿಡಕ್ಷನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಂಡಿದೆ ಅದು ಗೊತ್ತಾಗಿಸ್ಬೇಕು. ಹೇಗೆ ಗೊತ್ತಾಗುತ್ತೆ, ಸಿಂಪಲ್ ಆಗಿ ಸಬ್ಟ್ರಾಕ್ಟ್ ಮಾಡಿ ಚಾರ್ಜ್ ಇರೋದನ್ನ 6 - 3 ಮಾಡ್ತೀರಾ, ನಿಮಗೇನು ಗೊತ್ತಾಯಿತು, 3 ಎಲೆಕ್ಟ್ರಾನ್ಸ್ ಗೇನ್ ಆಗಿದೆ. 3 ಎಲೆಕ್ಟ್ರಾನ್ಸ್ ಏನಾಗಿದೆ, ಗೇನ್ ಆಗಿದೆ. 3 ಎಲೆಕ್ಟ್ರಾನ್ಸ್ ಎಷ್ಟಕ್ಕೆ, ಹಿಯರ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ 2 moles, ಇಲ್ಲಿ 2 ಕ್ರೋಮಿಯಂ ಅಯಾನ್ಸ್ ಇದೆ ಅಲ್ವಾ, ಆದರೆ ಇಲ್ಲಿ ನಮ್ಮ ಹತ್ರ ಇರೋದು ಒಂದೇ ಒಂದು. ಸೊ ಟು ಬ್ಯಾಲೆನ್ಸ್ ಔಟ್ ಐ ಶುಡ್ ರೈಟ್ 2 ಹಿಯರ್, ರೈಟ್. ಸೊ ಇಲ್ಲಿ ನಾನು 2 ಬರಿತೀನಿ ಅಂತ ಅಂದರೆ ಇಲ್ಲೂ ನಾನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ 3 × 2 ದಟ್ ಈಸ್ 6. ಸೊ 6 ಎಲೆಕ್ಟ್ರಾನ್ಸ್ ಏನಾಗ್ತದೆ, ಗೇನ್ ಆಗಿದೆ. ಗೇನ್ ಆಗಿಬಿಟ್ಟು Cr3+ ಆಗಿ ಕನ್ವರ್ಟ್ ಆಗ್ತದೆ. ಈಗ 6 moles, ನಾನು ಸಿಂಪಲ್ ಆಗಲೇ ಹೇಳಿದೆ, ನಮ್ಗೆ ಏನು ಗೊತ್ತಿರಬೇಕು, 1 mole ಆಫ್ ಎಲೆಕ್ಟ್ರಾನ್ is equal to 1 farad, which is equal to 96500 of coulombs. ಇದಿಷ್ಟು ಗೊತ್ತಿರಲಿ. 1 mole ಆಫ್ ಎಲೆಕ್ಟ್ರಾನ್ 1 farad ಈಕ್ವಲ್ ಅಂತ ಅಂದರೆ 6 ಎಲೆಕ್ಟ್ರಾನ್ಸ್ ಎಷ್ಟಕ್ಕೆ ಈಕ್ವಲ್ ಆಗುತ್ತೆ, 6 moles ಆಫ್ ಎಲೆಕ್ಟ್ರಾನ್ಸ್ is equal to 6 farad, right? So here the right answer is going to be 6 farad. Simple? Yeah, very simple. Next question. By passing electric current, NaClO3 is converted into NaClO4. Yes. So ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಕೊಟ್ಟು ಬಿಟ್ಟಿದ್ದಾರೆ. ಕರೆಕ್ಟ್. NaClO3 ಏನ ಕನ್ವರ್ಟ್ ಆಗ್ತಿದೆ, NaClO4 ಆಗಿ ಕನ್ವರ್ಟ್ ಆಗ್ತಿದೆ. So how many moles of NaClO4 will be formed when 3 farad of charge is passed? ಇಲ್ಲಿ ಅವರು ಪ್ರಾಪರ್ ಆಗಿ ನಮಗೆ ಎಷ್ಟು ಫ್ಯಾರಡ್ ಅಷ್ಟು ಚಾರ್ಜ್ ನಾವು ಪಾಸ್ ಮಾಡ್ತಿದ್ದೀವಿ ಅನ್ನೋದು ಕೊಟ್ಬಿಟ್ಟಿದ್ದಾರೆ, ರೈಟ್. ಸೊ ವಾಟ್ ವಿ ನೀಡ್ ಟು ಡೂ ಹಿಯರ್, ವಿ ಹ್ಯಾವ್ ಟು ಫಸ್ಟ್ ಫೈಂಡ್ ಔಟ್ ಹೌ ಮೆನಿ ಫ್ಯಾರಡ್ ಆಫ್ ಚಾರ್ಜ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್, ರೈಟ್. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ನಮ್ಗೆ ಏನು ಫೈಂಡ್ ಔಟ್ ಮಾಡಬೇಕು, ಕ್ಲೋರಿನ್ ಯಾವ ಆಕ್ಸಿಡೇಷನ್ ಸ್ಟೇಟಲ್ಲಿದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡ್ಬೋದಲ್ವಾ, NaClO3 ಹೇಗೆ ಫೈಂಡ್ ಔಟ್ ಮಾಡ್ತೀರಾ, Na ಚಾರ್ಜ್ ಏನಿರುತ್ತೆ, Na ಯಾವಾಗಲೂ +1 ಫಾರ್ಮಲ್ಲಿ ಇರುತ್ತಲ್ವಾ. ಸೊ +1 × ಕ್ಲೋರಿನ್ ಗೊತ್ತಿಲ್ಲ, X ಹಾಕೋತೀರಿ, +3 × ಆಕ್ಸಿಜನ್ ಚಾರ್ಜ್ ಏನಾಗಿರುತ್ತೆ, ರೈಟ್. ಇದು ಗೊತ್ತಿರಲಿ, Na ಗೆ +1 ಚಾರ್ಜ್ ಇದ್ದರೆ ಆಕ್ಸಿಜನ್ಗೆ -2 ಚಾರ್ಜ್ ಇರುತ್ತೆ, ರೈಟ್. ಸೊ -2 ಹಾಕೋತೀರಾ ಈಕ್ವಲ್ಸ್ 0. ಯಾಕೆ 0 ಹಾಕೊಂಡೆ, ಓವರಾಲ್ ಚಾರ್ಜ್ ನಮ್ಮ ಹತ್ರ ಏನೂ ಇಲ್ಲ ಅಲ್ವಾ, ಅದಕ್ಕೆ 0 ಹಾಕ್ಕೊಂಡಿದ್ದೀನಿ. ಸಾಲ್ವ್ ಮಾಡಿ ಇದನ್ನು ಸಿಂಪಲ್ ಆಗಿ 3 × 2 = 6 -2 ಇಲ್ಲೇನಿದೆ +1 ಆಗಿದೆ, ಎಲ್ಲದನ್ನು ಆ ಕಡೆ ಕಳಿಸ್ಕೊಳ್ಳಿ, +6 ಆಗಿರುತ್ತೆ, ಇದನ್ನು ಆ ಕಡೆ ಹಾಕೊಂಡ್ರೆ -1 ಆಗುತ್ತೆ, ರೈಟ್. ಸೊ 6 - 1 ಏನಾಗಿರುತ್ತೆ, 6 - 1 +5. ಸೊ ಇಲ್ಲಿ NaClO3 ಅಲ್ಲಿ ಕ್ಲೋರಿನ್ದು ಚಾರ್ಜ್ ಏನಾಗಿದೆ, +5. So similarly, if you calculate this for NaClO4, ಇಲ್ಲಿ ಏನಾಗುತ್ತೆ, 4 ಆಗಿರುತ್ತೆ, 4 × 2 = 8, 8 - 1 ಏನು +7, ರೈಟ್. ಸೊ ಇಲ್ಲಿ +7 ಫಾರ್ಮಲ್ಲಿ ಇದೆ. ಸೊ ಅಗೇನ್ ಸೇಮ್ ಕಾನ್ಸೆಪ್ಟ್, ಏನು ಮಾಡ್ತೀರಾ, ಮೈನಸ್ ಮಾಡಿ, 7 - 5 = 2. ಸೊ 2 moles of electrons are required for the conversion of NaClO3 to NaClO4. ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗಿದೆ, ಇಲ್ಲಿ 1 mole of NaClO4 ಇದೆ ಅಲ್ವಾ, ರೈಟ್. ಸೊ 1 mole of NaClO4ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕಾಗಿತ್ತು, 2 ಎಲೆಕ್ಟ್ರಾನ್ಸ್, ಅಥವಾ 2 moles of electrons ಅಂತ ಬರೆದ್ರು. ಹಾಗಾದರೆ 2 moles of electrons, ಇಟ್ ಮೀನ್ಸ್ 2 farad ಆಗಿ ಈಕ್ವಲ್ ಅಂತಾನ, ಆಗಲೇ ಹೇಳಿದೆ 1 mole of electrons are equal to 1 farad. So 2 moles of electrons ಅಂದರೆ 2 farad, right? So ಈಗ ಈ ಕ್ವೆಶ್ಚನ್, ಈ ಟಾಪಿಕ್, ಈ ಪಾಯಿಂಟ್ ಬರೋಣ. When 3 farad of charge is passed, how many moles of NaClO4 is formed? So ಇಲ್ಲಿ ಏನು ಮಾಡ್ತೀನಿ, ಜಸ್ಟ್ ಈಕ್ವೇಟ್ ಮಾಡ್ತೀನಿ, 3 faradಗೆ ಎಷ್ಟು ಮೋಲ್ಸ್ ಬೇಕು, I don't know how many moles. So x moles ಅಂತ ಹಾಕೋತೀನಿ, x moles of NaClO4 ಅಂತ ಹಾಕೊಂಡಿದ್ದೀನಿ.
ಇಷ್ಟು ಬರ್ಕೊಂಡಾದ್ಮೇಲೆ ಜಸ್ಟ್ ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಎಕ್ಸ್ ಇಸ್ ಈಕ್ವಲ್ ಟು 3 into 1 divided by 2. ಸೊ 3/2 ನ ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ, 1.5. ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಸಿ. ಸಿಂಪಲ್ ಆಗಿತ್ತು ಅಲ್ವಾ? An aqueous solution of copper sulfate is subjected to electrolysis using inert electrode. The pH of solution will be. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ನಾವು ಎಲೆಕ್ಟ್ರೋಲೈಸಿಸ್ ಮಾಡಿಸ್ತಾ ಇದ್ದೀವಿ, ಅದನ್ನು ನಾವು ಇನರ್ಟ್ ಎಲೆಕ್ಟ್ರೋಡ್ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಕರೆಕ್ಟ್. ಸೊ ಈಗ ಕಾಪರ್ ಸಲ್ಫೇಟಲ್ಲಿ ಏನಿರುತ್ತೆ, ಕಾಪರ್ ಅಯನ್ಸ್ ಇರುತ್ತೆ ಅಲ್ವಾ. ಇಲ್ಲಿ 2 ರಿಯಾಕ್ಷನ್ಸ್ ಆಗುತ್ತೆ. ಆಬ್ವಿಯಸ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಆಗಲೇಬೇಕು. ಇಲ್ಲಿ ಎಕ್ವಿಯಸ್ ಸೊಲ್ಯೂಷನ್ ಯೂಸ್ ಮಾಡ್ತಾ ಇರೋದ್ರಿಂದ ವಿ ಹ್ಯಾವ್ ವಾಟರ್. ಇಲ್ಲಿ ವಾಟರ್ ಇನ್ವಾಲ್ವ್ ಆಗಿರುತ್ತೆ, ಇನ್ನೊಂದು ಕಾಪರ್ ಅಯನ್ಸ್ ಇನ್ವಾಲ್ವ್ ಆಗಿರುತ್ತೆ. ಇದೆರಡು ಇಂಪಾರ್ಟೆಂಟ್ ಆಗಿ ಇನ್ವಾಲ್ವ್ ಆಗಿರುತ್ತೆ ಎಲೆಕ್ಟ್ರೋಲೈಸಿಸಲ್ಲಿ. ಹೇಗೆ, ಈಗ ನಮಗೆ ಗೊತ್ತಿದೆ ಆ್ಯನೋಡಲ್ಲಿ ಏನಾಗಬೇಕು, ಆಕ್ಸಿಡೇಷನ್ ಆಗಬೇಕು. ಆಕ್ಸಿಡೇಷನ್ ಅಂತ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್. ಇಲ್ಲಿ ಆಕ್ಸಿಡೇಷನ್ ಯಾವುದ್ರದ್ದಾಗುತ್ತೆ, ವಾಟರ್ ಆಕ್ಸಿಡೈಸ್ ಆಗಿ ನಮಗೆ H+ ಅಯಾನ್ಸ್ ಕೊಡುತ್ತೆ, ಜೊತೆಗೆ ಆಕ್ಸಿಜನ್ ಆಕ್ಸಿಜನ್ ಫಾರ್ಮ್ ಮಾಡುತ್ತೆ, ಲೂಸಿಂಗ್ 4 moles of electron. If 2 moles of this, 4 moles of this is used. ಸೊ ಇದೇ ಸೇಮ್ ರಿಯಾಕ್ಷನ್ ನೀವು ನೋಡಿದ್ದೀರಾ ಮಲ್ಟಿಪಲ್ ಟೈಮ್ಸ್ ಅಲ್ವಾ. ಸೊ ವಾಟರು ಆಕ್ಸಿಡೈಸ್ ಆದರೆ ಡೈಆಕ್ಸಿಜನ್ ಆಗಿ ಜನರೇಟ್ ಆಗುತ್ತೆ ಆ್ಯಂಡ್ ಇಟ್ ಗಿವ್ಸ್ ಔಟ್ 4 moles of electron. It loses 4 moles of electrons. ಹಾಗಾದರೆ ಕ್ಯಾಥೋಡಲ್ಲಿ ಏನಾಗ್ತದೆ, ಕ್ಯಾಥೋಡಲ್ಲಿ ರಿಡಕ್ಷನ್ ಆಗಬೇಕು. ರಿಡಕ್ಷನ್ ಯಾವುದ್ರದ್ದಾಗುತ್ತೆ, ಕಾಪರ್ ಅಯಾನ್ದು. ಇಲ್ಲಿ ಕಾಪರ್ ಅಯಾನ್ ಇದೆ ಅಲ್ವಾ, ಕಾಪರ್ ಸಲ್ಫೇಟಲ್ಲಿ ಏನು ಕಾಪರ್ ಅಯಾನ್ಸ್ ಇದೆ ಅದು ರಿಡಕ್ಷನ್ ಮಾಡುತ್ತೆ. ಇಟ್ ಮೀನ್ಸ್ ಇಟ್ ಈಸ್ ಗೋನ್ ಟು ಗೇನ್ ದಿ ಎಲೆಕ್ಟ್ರಾನ್. 4 moles ಆಫ್ ಎಲೆಕ್ಟ್ರಾನ್ ಗೇನ್ ಮಾಡಿಕೊಂಡು ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 2 moles ಆಫ್ ಕಾಪರ್ ಜನರಲ್ ಆಗಿ ಜನರೇಟ್ ಆಗುತ್ತೆ. ರೈಟ್. ಸೊ ಇಲ್ಲಿ ಏನಾಗ್ತಿದೆ, H+ ಅಯಾನ್ ಏನಾಗ್ತಿದೆ, ನಂಬರ್ ಆಫ್ H+ ಅಯಾನ್ಸ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ H+ ಅಯಾನ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಅಂದರೆ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಏನಾಗಬೇಕು, ತುಂಬ ಜಾಸ್ತಿ ಇದೆ ಅಂತ. ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ ಜಾಸ್ತಿ ಇದೆ ಅಂತ ಅಂದರೆ pH ಏನಾಗಬೇಕು, pH ಡಿಕ್ರೀಸ್ ಆಗುತ್ತೆ. ಸೊ ಇದು ಗೊತ್ತೇಳಿ ಯೂನಿವರ್ಸಲ್ ಪ್ರಪೋರ್ಷನಲ್ ಆಗಿರುತ್ತೆ. ಯಾವಾಗಲಾದರೂ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ ಜಾಸ್ತಿ ಇದೆ ಅಂತ ಅಂದರೆ pH ಏನಾಗಬೇಕು, ಡಿಕ್ರೀಸ್ ಆಗುತ್ತೆ. H+ ಅಯಾನ್ಸ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿದ್ರೆ pH ಇನ್ಕ್ರೀಸ್ ಆಗ್ತಿದೆ. ರೈಟ್. ಸೊ ಇದು ಗೊತ್ತೇಳಿ. ಸೊ pH ಏನಾಗುತ್ತೆ, ಡಿಕ್ರೀಸ್. Next, let's move on to our next question. The charge required for the reduction of 1 mole of MnO4 minus 2 MnO2. ಸೊ ಈಗ ನಾವೇನು ನೋಡಬೇಕಾದ್ರೆ ಏನು ಚಾರ್ಜ್ ಕೇಳಿದ್ದಾರೆ, ದಟ್ ಟು ಇನ್ ಟರ್ಮ್ಸ್ ಆಫ್ ಫ್ಯಾರಡ್. ಸೊ ಇದು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಮ್ಗೆ ಏನು ಗೊತ್ತಿರಬೇಕು, ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ ರಿಡಕ್ಷನ್ ಆಗೋದಕ್ಕೆ ಅನ್ನೋದು ಗೊತ್ತಿರಬೇಕು. ಸೊ ಎಷ್ಟು ಇನ್ವಾಲ್ವ್ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂತ ಅಂದರೆ ಆ ಪರ್ಟಿಕ್ಯುಲರ್ ಮೆಟಲ್ದು ಚಾರ್ಜ್ ಏನಾಗಿದೆ ಅನ್ನೋದು ಗೊತ್ತಿರಬೇಕು. ಸೊ ಎಗೈನ್ ಸೇಮ್ ಕಾನ್ಸೆಪ್ಟ್, MnO4 ಮೈನಸ್ ಕೊಟ್ಟಿದ್ದಾರೆ. ಇಲ್ಲಿ Mnದು ಚಾರ್ಜ್ ಏನು ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡ್ತೀರಾ, ಸಿಂಪಲ್, X ಪ್ಲಸ್ ಆಕ್ಸಿಜನ್, 4 ಆಕ್ಸಿಜನ್ ಇದೆ. ಸೊ -2 ಚಾರ್ಜ್ ಈಕ್ವಲ್ಸ್ -1, 4 2s 8. ಈ ಕಡೆ ಹಾಕೋತೀರಾ +8 ಆಗುತ್ತೆ, ಪ್ಲಸ್ ಇನ್ನು ಮೈನಸ್ ಏನು ಮೈನಸ್. ಸೊ ಏನಾಗ +7 ಬರುತ್ತೆ. ರೈಟ್. ಸೊ ಇಲ್ಲಿ MnO4 ಮೈನಸಲ್ಲಿ Mnದು ಚಾರ್ಜ್ ಏನಾಗಿದೆ -7 +7. ರೈಟ್. ಸೊ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ +7 ಅಲ್ಲಿದೆ. MnO4 ಮೈನಸ್ಸು MnO2 ಆಗಿ ಕನ್ವರ್ಟ್ ಆಗ್ತದೆ. ಕರೆಕ್ಟಾ, MnO2 ಆಗಿ ಕನ್ವರ್ಟ್ ಆಗ್ತದೆ. ಸೊ ಇಲ್ಲಿ ಇದ್ರ ಚಾರ್ಜ್ ಏನಾಗಿದೆ 4 ಇಲ್ಲಿ 2 4. ಸೊ +4 ಚಾರ್ಜ್ ಇದ್ರ ಮೇಲೆ ಇರುತ್ತೆ. ಸೊ how many electrons are involved for reduction of this? Obviously simply you have to subtract. So 7 minus 4 ಎಷ್ಟು
7 ಮೈನಸ್ 4 ಮಾಡ್ತೀರಾ 2 ಎಲೆಕ್ಟ್ರಾನ್ಸ್ ಅಲ್ವಾ 4 5 6 7 3 ಎಲೆಕ್ಟ್ರಾನ್ಸ್ ಸಾರಿ ಸೊ 3 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿರುತ್ತೆ 3 ಎಲೆಕ್ಟ್ರಾನ್ಸ್ ಇನ್ ಟರ್ಮ್ಸ್ ಆಫ್ ನಮಗೆ ಫ್ಯಾರಡಲ್ಲಿ ಬೇಕು ಅಂತ ಅಂದರೆ 3 ಫ್ಯಾರಡ್ ಅಂತ ಬರೀತೀವಿ ಬಿಕಾಸ್ 1 mole of electron is equal to 1 farad right so ಇಷ್ಟು ಗೊತ್ತಿದ್ರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಬಿ ರೈಟ್ ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ the pair of electrolyte that possess the same value of constant A in a Debye-Hückel-on cycle equation Debye-Hückel-on cycle equation ಅಲ್ಲಿ ಏನು ಕಾನ್ಸ್ಟೆಂಟ್ A ಇದೆ ಅದರದ್ದು ವ್ಯಾಲ್ಯೂ ಸೇಮ್ ಇದೆ ಯಾವ ಪೇರಲ್ಲಿ ಸೇಮ್ ವ್ಯಾಲ್ಯೂ ಇದೆ ಸೊ Debye-Hückel-on cycle ಈಕ್ವೇಷನಲ್ಲಿ ನಮ್ಗೆ ಏನು A ಕೊಟ್ಟಿದ್ದಾರೆ that value of A depends upon the nature of electrolyte. Nature of electrolyte ಮೇಲೆ ಡಿಪೆಂಡ್ ಆಗಿರುತ್ತೆ nature of electrolyte means ಏನು ಯಾವ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಇದೆ ಅಲ್ವಾ ಸೊ ಇಲ್ಲಿ ನಂಬರ್ ಆಫ್ ಅಯನ್ಸ್ ಮೇಲೆ ಜನರಲ್ ಆಗಿ ನಂಬರ್ ಆಫ್ ಅಯನ್ಸ್ ಆ ಪರ್ಟಿಕ್ಯುಲರ್ ಎಲೆಕ್ಟ್ರೋಲೈಟಲ್ಲಿ ನಂಬರ್ ಆಫ್ ಅಯನ್ಸ್ ಎಷ್ಟು ಜನರೇಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ನಾವು ಆಪ್ಷನ್ 1 ನೋಡೋಣ NH4Cl ಅಯನೈಸ್ ಆದರೆ ನಮಗೆ NH4 ಪ್ಲಸ್ ಆ್ಯಂಡ್ Cl ಮೈನಸ್ ಅಯನ್ ಕೊಡುತ್ತೆ ರೈಟ್ NaBr ಅಯನೈಸ್ ಆದರೆ ನಮಗೆ Na ಪ್ಲಸ್ Br ಮೈನಸ್ ಕೊಡುತ್ತೆ ಸೊ ಇಲ್ಲಿ ನಂಬರ್ ಆಫ್ ಅಯನ್ಸ್ ಎಷ್ಟಿದೆ ಇದರಲ್ಲೂ 2 ಅಯನ್ಸ್ ಇದರಲ್ಲೂ 2 ಅಯನ್ಸ್ ಸೊ ಸೇಮ್ ನಂಬರ್ ಆಫ್ ಅಯನ್ಸ್ ಜನರೇಟ್ ಆಗ್ತಿದೆಯಾ ಸೇಮ್ ನಂಬರ್ ಆಫ್ ಅಯನ್ಸ್ ಫಾರ್ಮ್ ಆಗ್ತಿದೆಯಾ ಇಟ್ ಮೀನ್ಸ್ ವೆನ್ ಸೇಮ್ ನಂಬರ್ ಆಫ್ ಅಯನ್ಸ್ ದೆನ್ ದ value of A is going to be same in this particular case. So magnesium, ammonium chloride and sodium bromide is going to be a right answer. ಹಾಗಾದರೆ ಬೇರೆ ಆಪ್ಷನ್ಸು ರಾಂಗ್ ಆಗುತ್ತಾ ಎಸ್ ಇಲ್ಲಿ ನಮಗೆ 2 ಅಯನ್ಸ್ ಕೊಡುತ್ತೆ ಇಲ್ಲಿ Mg 2 ಪ್ಲಸ್ ಆ್ಯಂಡ್ SO4 2 ಮೈನಸ್ ನಂಬರ್ ಆಫ್ ಅಯನ್ಸ್ ಸೇಮ್ ಇದ್ರೂ ಇಲ್ಲಿ ಇದ್ರ ಮೇಲೆ ಚಾರ್ಜ್ ಡಿಫ್ರೆಂಟ್ ಆಗಿರುತ್ತೆ ಅಮ್ಮೋನಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಇದರಲ್ಲೂ ನಂಬರ್ ಆಫ್ ಅಯನ್ಸ್ ಡಿಫ್ರೆಂಟ್ ಆಗಿದೆ ಇದರಲ್ಲೂ ಡಿಫ್ರೆಂಟ್ ಆಗಿದೆ ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಓಕೆ